ಇಲ್ಲಿ ನಾನು 3 ಸ್ಪೂನ್ ಆಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ ಅಥವಾ ಕಡಲೆ ಬೀಜ ಇವನ್ನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ತೊಗೋತೀನಿ ರೀ ನಾನು ಇದನ್ನು. ಮತ್ತು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ರೀ. ಇಷ್ಟು ಅಕ್ಕಿ ಹಿಟ್ಟನ್ನೇನು ಬಳಸಲ್ಲ ನಾನು. ಇದರೊಳಗಿನ 1 ಬಟ್ಲ ಹಿಟ್ಟನ್ನು ಮಾತ್ರನೇ ಬಳಸ್ತೀನಿ. ನೋಡಿ ಇವನ್ನ ಎರಡೂ ಅನ್ಕತಕ್ಕನ ಏನು ಮಾಡ್ತೀನಿ ರೀ ಸೈಡಿಗೆ ಇಡ್ತೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಹುಳಿ ಮೊಸರು ಇತ್ತಂದ್ರೆ ಅದನ್ನ ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ನೀರನ್ನು ತೆಗೆದ್ಬಿಟ್ಟು ತೊಗೊರಿ. ಈಗ ಇದನ್ನು ನೀಟಾಗಿ ಬೀಟ್ ಮಾಡಿಬಿಡಿ ಅಥವಾ ಕಡಗೋಲಿದ್ರೆ ನೀಟಾಗಿ ನೀವೇನು ಮಾಡಿರಿ ಕಡದ್ಬಿಟ್ಟು ತೊಗೊರಿ. ಕಣಿ ಉಳಿಬಾರ್ದು ನೋಡಿರಿ, ಒಂದೇ ಥರ ಗಟ್ಟಿ ಆಗಬೇಕು. ಆ ರೀತಿ ಏನು ಮಾಡ್ಬೇಕ್ರಿ ನೀವು ಇದನ್ನು ಬೀಟ್ ಮಾಡಿ ತೊಗೋಬೇಕು. ನೋಡಿ ಈ ರೀತಿ ನಿಮಗೆ ಯಾವುದೇ ರೀತಿ ಮೊಸರಿನ ಕಣ್ಣಿಗಳು ಉಳಿದಿಲ್ಲ ರೀ. ಇದನ್ನು ಸೈಡಿಗೆ ಇಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಅನ್ನವನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವ ಅನ್ನ ಆದರೂ ತೊಗೊರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ತೊಗೊರಿ ಅಥವಾ ನೀವು ಸಾಯಂಕಾಲ ಇದನ್ನು ಸ್ನ್ಯಾಕ್ಸಿಗೆ ಮಾಡೋರಿದ್ರೆ ಬೆಳಗ್ಗೆ ಮಾಡಿರೋ ಅನ್ನ ಆದ್ರೂ ತೊಗೊರಿ ನಡೀತದೆ. ಕೆಲವೊಬ್ರು ಏನಂತಾರೆ ಅನ್ನ ಮಿಕ್ಸಿಗೆ ಹಾಕಿದ್ರೆ ವಿಷ ಆಗ್ತದೆ ಅಂತಾರೆ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಏನೂ ಡಿಫ್ರೆನ್ಸ್ ಆಗಲ್ಲ ಅಂತ ಅನ್ನಿಸ್ತದೆ ರೀ. ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನಾನಿವತ್ತು ಉಳಿದಿರುವ ಅನ್ನದಿಂದೆ ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಅಥವಾ ಉಳಿದಿರುವ ಅನ್ನದಿಂದನೇ ಒಂದು ಬೋಂಡ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗ್ಬೇಕು ರೀ. ನೋಡಿ ಈಗ ರುಬ್ಬಿಟ್ಕೊಂಡಿರುವಂಥ ಅನ್ನವನ್ನು ಆ ಮೊಸರಿಗೆ ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ ಆ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ರುಬ್ಬಿರುವ ಅನ್ನ ಮೊಸರನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿ ಒಂದೇ ಡೈರೆಕ್ಷನಲ್ಲಿ ನೀವೇನು ಮಾಡಿರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಅವಾಗ ಏನಾಗ್ತದೆ ರೀ, ಅದು ಹಿಟ್ಟು ಫಳ್ಳಾಗ್ತದೆ ರೀ, ಫ್ಲಫಿ ಆಗ್ತದೆ ಅಂತಾರಲ್ಲ. ಇದನ್ನು ಒಂದು 5 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಆ ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ರೀ. ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಜೀರಿಗೆ 1/4 ಟೀ ಸ್ಪೂನ್ ಆಗಷ್ಟು, ಒಂದು 2 ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ರೀ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೇನೆ ರೀ. ನೋಡಿ ಈಗ ಚಟ್ನಿ ರೆಡಿ ಆಗ್ಯದ ರೀ. ನೋಡಿ ಇದನ್ನೀಗ ಬೇರೆ ಬೌಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಇಲ್ಲಾಂದ್ರೆ ನೀವು ದೋಸೆ, ಇಡ್ಲಿ, ಪಡ್ಡು, ಸೆಟ್ ದೋಸೆ, ನೀರು ದೋಸೆಗೂ ಈ ರೀತಿ ಚಟ್ನಿಯನ್ನು ಶೇಂಗಾ ಚಟ್ನಿಯನ್ನು ಟ್ರೈ ಮಾಡ್ಬೋದು ರೀ. ನೋಡಿ ಈಗ ಆ ಹಿಟ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಕೆಮ್ಮಮೆಣ್ಸಿನ್ಕಾಯಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಈ ರೀತಿ ಕುಟ್ಟಿ ಹಾಕಿದ್ರೆ ಏನಾಗ್ತದೆ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ತುಂಬ ಸಿಂಪಲ್ ಐತಿ, ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು ನೀವು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ಬಟ್ಲೆ ಅನ್ನವನ್ನು ತೊಗೊಂಡಿದ್ನಲ್ಲ ರೀ ಅದರಲ್ಲೇ 1 ಬಟ್ಲಾಗಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲ ನಿಮಗೆ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು 2-3 ಸ್ಪೂನ್ ಆಗಷ್ಟೇ ನೀರನ್ನು ಇದರಲ್ಲಿ ಹಾಕೋಬೋದು. ನೋಡಿ ಆ ಮಿಕ್ಸಿ ಜಾರಿಗೆ ಹಾಕಿ ನಾನು ಇನ್ನೊಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ತುಂಬ ಗಟ್ಟಿನೂ ಮಾಡಬಾರ್ದು, ಯಾವ ರೀತಿ ಇರಬೇಕು ಅನ್ನೋ ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ. ಇದೇ ರೀತಿಯೇ ಇರ್ಬೇಕು ರೀ. ಆಮೇಲೆ ನೋಡಿ ಕೈಗೆ ಈ ರೀತಿ ನೀರನ್ನು ಹಾಕಿಬಿಟ್ಟು ನೋಡಿ ಸಣ್ಣ ನಿಮಗೆ ಯಾವ ಸೈಜದ್ದು ಬೇಕೋ ನೀವು ಆ ರೀತಿ ಏನು ಮಾಡ್ಬೋದು, ಪಕೋಡಾನ ಬಿಡ್ಬೋದು. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಒಂದು ನೋಡಿ ಅದರಿಂದ ಮಿಕ್ಸ್ ಮಾಡಿದ್ಮೇಲೆ ಕೈದಿಂದನೂ ಒಂದು 2 ನಿಮಿಷ ಗಂಟೆ ಈ ರೀತಿ ಮಿಕ್ಸ್ ಮಾಡಿರಿ. ಅವಾಗ ಇಲ್ಲಿ ಸೋಡಾನ ಬಳಸಿಲ್ಲಲ್ಲ, ಹಿಟ್ಟು ಅವಾಗ ಏನಾಗ್ತದೆ ರೀ, ಫ್ಲಫಿ ಅಥವಾ ಫಳ್ಳಾಗ್ತದೆ ರೀ. ನೋಡಿ ಇದೇ ರೀತಿಯೇ ಇರಬೇಕು ನೋಡಿರಿ. ನಿಮಗೆ ನೀರು ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಆಲ್ರೆಡಿ ಕಡಾಯಿಯಲ್ಲಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ. ನೋಡಿ ನಾನು ಸಣ್ಣ ಸೈಜದ ಪಕೋಡಾನ ಬಿಡ್ತಾಯಿದ್ದೀನಿ. ನಿಮಗೆ ಯಾವ ಸೈಜದ್ದು ಬೇಕೋ ನೀವು ಆ ರೀತಿ ಬಿಡ್ಬೋದು. ಆದಷ್ಟು ನೋಡಿರಿ ಈ ರೀತಿ ಫ್ಲ್ಯಾಟ್ ಆಗಿರ್ಬೇಕು, ಅಂಥ ಕಡಾಯಿದಲ್ಲಿ ಕರೀರಿ. ಮತ್ತು ಸ್ವಲ್ಪ ದೂರ ಆಗಿನೇ ಹಾಕಿರಿ. ಇಲ್ಲ ನೀವು ಅಲ್ಲೇ ಬಾಜು ಹತ್ತಿ ಹಾಕಿರಂದ್ರೆ ಏನಾಗ್ತಾವ್ರಿ, ಒಂದಕ್ಕೊಂದು ಬೇಗನೆ ಅಂಟ್ಕೊಂಡು ಬಿಡ್ತಾವ್ರಿ. ನೋಡಿ ಅದಕ್ಕೆ ಈ ಗುಮ್ಮಿರೋ ಕಡಾಯಿಗಿಂತ ಈ ರೀತಿ ಫ್ಲ್ಯಾಟ್ ಅಥವಾ ತೇಲ್ ಇರ್ತದಲ್ಲ ಆ ರೀತಿ ಕಡಾಯಿಯಲ್ಲಿನೇ ನೀವು ಕರೀರಿ. ನೋಡಿ ಸಣ್ಣ ಇತ್ತಂದ್ರೆ ಬೇಗನೇನು ಕರೆದು ಬಿಡ್ತಾವತ್ತು ಹೇಳಿ ನಾನು ಸಣ್ಣ ಚಿಕ್ಕ ಸೈಜದ ಪಕೋಡಾನ ಮಾಡಿದ್ದೀನಿ ನೋಡಿರಿ. ನೋಡಿ ಆದಷ್ಟು ದೂರ ಬಿಡಿಯಾಗಿನೇ ಹಾಕ್ರಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತಾವ್ರಿ ಅವು. ನೋಡಿ ಒಂದು ಸ್ವಲ್ಪ ಅವಾಗ ನೋಡಿ ಎಣ್ಣೆಯಲ್ಲಿ ಈ ರೀತಿ ಏನು ಮಾಡಿರಿ, ಅದನ್ನು ಸ್ವಲ್ಪ ಈ ರೀತಿ ಬಿಡಿಸ್ಕೊಂಬಿಡ್ರಿ. ನೋಡಿ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರಿ. ನೋಡಿ ಇಲ್ಲಿ ಸೋಡಾ ಹಾಕ್ತೇನೆ, ತುಂಬ ಫಳ್ಳಾಗಿ ಬಂದಿರ್ತಾವೆ ರೀ, ತುಂಬ ಟೇಸ್ಟಿಯಾಗಿರ್ತಾವೆ ರೀ, ಮತ್ತು ಎಣ್ಣೆನೂ ಹಿಡ್ಕೊಳ್ಳಲ್ಲ.
ನೋಡಿ ಯಾರಾದರೂ ಗೆಸ್ಟ್ ಅದು ಸಡನ್ನಾಗಿ ಬಂದ್ರೂ ಬೇಗನೆ ಮಾಡ್ಕೋಬೋದು. ಇಲ್ಲಿ ಕಡಲೆ ಹಿಟ್ಟು ಬೇಡ, ಏನೂ ಬೇಡ. ಅಥವಾ ಎಷ್ಟೋ ಸರಿ ಅನ್ನ ಮಿಕ್ಕಿರ್ತೈತಿ, ನಾವೇನೇನೋ ಒಗ್ಗರಣೆ, ಚಿತ್ರಾನ್ನ, ಪುಳಿಯೋಗರೆ, ಗೊಜ್ಜು ಏನೇನೋ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ಈ ರೀತಿಯೂ ಅನ್ನ ಉಳಿದಾಗ ಒಂದು ರೀತಿ ನೀವು ಈ ರೀತಿಯೂ ಬೋಂಡ ಅಥವಾ ಪಕೋಡಾನ, ನಾನಂತೂ ಇದನ್ನು ಪಕೋಡ ಅಂತಲೇ ಕರಿತೀನಿ ರೀ. ನೀವೇನು ಹೆಸರು ಇಡ್ತೀರಂತನೂ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ನೋಡಿ ಈ ರೀತಿ ಪಕೋಡಾನ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಹಿಟ್ಟಿನಿಂದ ಈ ರೀತಿ ಪಕೋಡಾನ ಕರೆದ್ಬಿಟ್ಟು ನೋಡಿ, ನಿಮಗೆ ಸೌಂಡ್ದಿಂದನೇ ಗೊತ್ತಾಗತ್ತೈತೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡಿ ಸಣ್ಣ ಸಣ್ಣ ಇದ್ರೆ ಬೇಗನೆ ಕರೆದು ಬಿಡ್ತಾವೆ. ಸಣ್ಣ ಸಣ್ಣ ಇಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದವು. ಒಂಚೂರು ಎಣ್ಣೆನೂ ಹಿಡಿದಿಲ್ಲ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ಅಂದರೆ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನೀವು ಇದನ್ನು ಚಟ್ನಿ ಹತ್ತನೇ ಏನೆಲ್ಲ ಸಾಸ್ ಜೊತೆ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ನೋಡಿರಿ ಒಳಗೆ ಎಷ್ಟು ಫಳ್ಳಾಗ್ಯಾವ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಎಷ್ಟೋ ಸಲ ಅನ್ನ ಉಳ್ಕೊಂಡಿರ್ತದೆ. ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದನ್ನು ಮುರಿದು ತೋರಿಸ್ತೀನಿ. ನೋಡಿ ಮುರಿದ ಮೇಲೆ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ಅನ್ನ ಬಿಸಿ ಬಿಸಿ ತಿನ್ಬೋದು, ಜೊತೆ ಸರ್ವ್ ಮಾಡ್ಬೋದು, ಅಥವಾ ಚಟ್ನಿ ಜೊತೆನೂ ಏನು ಮಾಡ್ಬೋದು, ನೀವು ಸರ್ವ್ ಮಾಡ್ಬೋದು ನೋಡಿ. ಅಥವಾ ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈ ಉಳಿದಿರುವ ಅನ್ನದಿಂದ ಮಾಡಿರುವ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ತುಂಬಾ ಟೇಸ್ಟಿಯಾಗ್ಯಾವ ರೀ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.